ಜಮೀರ್ ಅಣ್ಣ ಹೆಂಗೆ ಅಂದ್ರೆ ಎಲ್ಲರಿಗೆ ಜೊತೆಯಲ್ಲಿ ಕರ್ಕೊಂಡು ಹೋಗೋದು. ಅವರು ಎಲೆಕ್ಷನ್ ಅಲ್ಲಿ ಎಲ್ಲರೂ ಅವ್ರು ಬಂದು ಇಲ್ಲಿ ದಾವಣಗೆರೆಯಲ್ಲಿ ಬಂದಿಲ್ಲ ಅಂದ್ರೆ ಅದು ಒಂದು ಮಾತು. ಅಲ್ಲಿಂದ ಬಂದ್ರು, ಬೇರೆ ಕಡೆನೂ ಹೋಗಿ ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ, ಅವ್ರು ಎಲ್ಲ ಗೆಲ್ತಿದ್ದಾರೆ. ಇವಾಗ ಎಲ್ಲ ಕೆಲಸ ಆದ್ಮೇಲೆ ಅವ್ರು ಸರಿಗಿಲ್ಲ ಅಂದ್ರೆ ಅದು ತಪ್ಪು ಮಾತು. ಅವರು ಒಳ್ಳೆಯವರು, ಎಲ್ಲರಿಗೆ ಜೊತೆಯಲ್ಲಿ ಕರ್ಕೊಂಡು ಹೋಗೋದು. ಇವರು ಇಲ್ಲ ಅಂದ್ರೆ ಯಾರು ನೆಕ್ಸ್ಟ್ ಕಾಂಗ್ರೆಸ್ಗೆ ಓಟ್ ಹಾಕಲ್ಲ. ಮುಸ್ಲಿಂ ಇಲ್ಲ, ಯಾರು ಎಲ್ಲ ಜನನು, ಎಲ್ಲ ಕನ್ನಡ ಅವರು, ಹಿಂದೂಗಳು ಯಾರು ಹಾಕಲ್ಲ. ಎಲ್ಲರಿಗೆ ಒಳ್ಳೇದು ಮಾಡ್ತಾರೆ ಅವರು. ಬೇರೆಯವರು ಯಾರು ಅವ್ರಿಗೆ ನೆಕ್ಸ್ಟ್ ಕಾಂಗ್ರೆಸ್ ಬರೋದ ಚಾನ್ಸ್ ಡೌಟ್. ಇಲ್ಲ ಡೌಟ್ ಬರೋದಿಲ್ಲ. ಬರ್ತದೆ ಸಿದ್ದರಾಮಯ್ಯ, ನಮ್ಮ ಜಮೀರ್ ಅಹಮದ್ ಅವ್ರು ಬಂದ್ರೇನ ನೆಕ್ಸ್ಟ್ ಇನ್ನ ಕಾಂಗ್ರೆಸ್ ಉಳಿತದೆ. ಇಲ್ಲ ಅಂದ್ರೆ ಕಾಂಗ್ರೆಸ್ ತಿರ್ಗಾ ನೋಡ್ಬೇಕಂದ್ರೆ ಬಹಳ ವರ್ಷ ಆಗುತ್ತೆ. ಹೈಕಮಾಂಡ್ ಇದೆ, ಹೈಕಮಾಂಡ್ ನೋಡ್ಬೇಕು ಏನು ಹೆಂಗೆ ಅಂತ. ಅವ್ರಿಗೆ ಎಲ್ಲ ಗೊತ್ತಿದೆ ಏನು ಅಂತ. ಇದು ಎಲ್ಲ ಪಾಲಿಟಿಕ್ಸ್ ನಡೀತಾ ಇದೆ, ನಡೀಲಿ, ಆಮೇಲೆ ಗೊತ್ತಾಗುತ್ತೆ. ನೆಕ್ಸ್ಟ್ ಎಲೆಕ್ಷನ್ಗೆ ಗೊತ್ತಾಗುತ್ತೆ. ಬಂದ ತಿರ್ಗಾ ಇದು ಕಾಂಗ್ರೆಸ್ ತಿರ್ಗಾ ಬರುತ್ತೆ ಅಂತ ಹೇಳ್ತೀವಿ. ಇಲ್ಲ ಅಂದ್ರೆ ಕಾಂಗ್ರೆಸ್ ಬೋರ್ಡಲ್ಲಿ ಇರೋದಿಲ್ಲ. ನೆಕ್ಸ್ಟ್ JDS ಹೆಂಗಾಗಿದೆ ಏನಂದ್ರೆ, ನಮ್ಮ ಜಮೀರ್ ಅಹಮದ್ ಸಾಹೇಬರು ಮುಸ್ಲಿಮ್ಸ್ಗೆ ಅಲ್ಲ, ದಲಿತರಿಗೆ, ಕ್ರಿಶ್ಚಿಯನ್ಗೆ, ಎಲ್ಲರಿಗೂ, ಎಲ್ಲ ಸಮುದಾಯದವ್ರಿಗೂ, ಸಮ ಧರ್ಮದವ್ರಿಗೂ ಸಮಾನ ನೋಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರಿಗೆ ಅನ್ಯಾಯ ಆಗಿದೆ. ಅವ್ರಿಗೆ DCM ಪೋಸ್ಟ್ ಕೊಡಲೇಬೇಕಾಗಿತ್ತು. ಅನೌನ್ಸ್ ಮಾಡಿದ್ರು, ಅನೌನ್ಸ್ ಮಾಡಿ ಏನು ಕಾರಣ ಆಯಿತು ಗೊತ್ತಿಲ್ಲ, ಅದಕ್ಕೆ ಇದು ಮಾಡಿದ್ದಾರೆ. ಅದಕ್ಕೆಲ್ಲ ನಾವೇನ ಬಯಸ್ತೀವಿ ಅಂದರೆ, ನಮ್ಮ ಜಮೀರ್ ಅಹಮದ್ ಸಾಹೇಬರು DCMಗೆ ಫಿಟ್ ಇದ್ದಾರೆ, ಕರೆಕ್ಟ್ ಇದ್ದಾರೆ, ಅವ್ರಿಗೆ ಕೊಳ್ಳೇಬೇಕು. ಇಲ್ಲ ಅಂದ್ರೆ ನಾವೆಲ್ಲ ಪ್ರೊಟೆಸ್ಟ್ ಮಾಡ್ತೀವಿ. ಇವತ್ತೇ ಅಲ್ಲ, ನಾಳೆನೂ ಮಾಡ್ತೀವಿ, ಮಾಡ್ಕೊಂಡೇ ಇರ್ತೀವಿ. ಅವ್ರಿಗೆ ಕೊಡೋ ಗಂಟ ಎಲ್ಲ ಕರ್ನಾಟಕ, ಎಲ್ಲ ಇಂಡಿಯಾ, ಆಲ್ ಕರ್ನಾಟಕನಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ನಾವು ಬಂದು ಎಲ್ಲ ಮುಸ್ಲಿಂ ಸಮಾಜದವರು, ದಲಿತ ಸಮಾಜದವರು, ಕ್ರಿಶ್ಚಿಯನ್ ಎಲ್ಲ ಸೇರಿ, ಸಿಖ್ರು, ಕ್ರೈಸ್ತರು ಎಲ್ಲ ಸೇರಿ ಧರ್ನೆ ಮಾಡ್ತೀವಿ. ಅವ್ರಿಗೆ ನಾವು ಇಲ್ಲಿ ಎಲ್ಲ ಇನ್ನೂ 5 ವರ್ಷ ಅಲ್ಲ 50 ವರ್ಷ ಇದ್ರು ಅವ್ರು ನನ್ನ ಜೊತೆನಲ್ಲಿದ್ದೀವಿ. ಅವ್ರಿಗೆ ನಾವು ಅನ್ಯಾಯ ಆಗಿದೆ, ಅವ್ರಿಗೆ ಕೊಳ್ಳೇಬೇಕು. ಸಾಯೋ ತನಕ ಅವ್ರು ನಾವು ಜೊತೆನಲ್ಲೇ ಇರ್ತೀವಿ. ಅವರೇ ನಮ್ಮ ಲೀಡ್ರು, ಅವ್ರು ಕರೆಕ್ಟ್ ಆಗಿದ್ದಾರೆ. ಬೇರೆ ನಮ್ಮದು ಚಾಮರಾಜಪೇಟೆ ಲೀಡ್ರು ಫಯಾಜ್, ನೂರ್ದಾ, ನಮ್ಮ ಚೇರ್ಮನ್ ಸಾಹೇಬರು BK ಅಲ್ತಾಫ್ ಖಾನ್ ಸಾಹೇಬರು, ಅವರೆಲ್ಲ ಅವ್ರ ಜೊತೆನಲ್ಲಿದ್ದೀವಿ. ನಾವೆಲ್ಲ ಸೋಷಿಯಲ್ ವರ್ಕರು, ಅನ್ಸರ್ ಅವರು, ಮಾಸಿಫ್ ಎಲ್ಲ ಸೇರಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಅವ್ರಿಗೆ ಕೊಳ್ಳೇಬೇಕು. ನಾನು ಇಷ್ಟೇ ಹೇಳೋದು, ಜಾಸ್ತಿ ಹೇಳಲ್ಲ. ಜಮೀರ್ ಅಹಮದ್ ಸಾಹೇಬ್ ಬಗ್ಗೆ ಏನು ಹೇಳೋದು ಬೇಡ. ಎಲ್ಲ ಕರ್ನಾಟಕ, ಎಲ್ಲ ಇಂಡಿಯಾಗೆ ಗೊತ್ತಿದೆ ಅವ್ರ ಬಗ್ಗೆ. ಇದೀನಿ ಅದು ಯಾಕೆ ಈ ತರ ಮೋಸ ಮಾಡಿದ್ದಾರೆ ಅಂದ್ರೆ, ಅದು ಡಬಲ್ ಗೇಮ್ ಮಾಡಿರೋದು ಅವ್ರ ಜೊತೆ ಒಳಗೆ. ಗೇಮ್ ಅಂದ್ರೆ ಯಾವಾಗಿಂದ ಒಂದು 6-5 ತಿಂಗಳಿಂದ ಸ್ಕೆಚ್ ಹಾಕೊಂಡು ಬಂದವ್ರೆ. ಅವ್ರೆ ಸ್ಕೆಚ್ ಹಾಕೊಂಡು ಒಂದೇ ಸಲ 2 ವಿಕೆಟ್ ತಗೊಂಡ್ಬೇಕಂತ ಅವರು ಮಾಡಿರೋದು. ಮಾಡ್ಲಿ, ಅವರು ನಮ್ ಚಿಂತೆ ಇಲ್ಲ. ಗಿಡ ಇರೋದು ಒಂದು ಗೊಬ್ಬರಿ ಗಿಡ, ಒಂದು ಕೆಮಿಕಲ್ ಗಿಡ ಇರೋದೀಗ ಗೊತ್ತಿದಲ್ಲ ನಿಮ್ಗೆ, ಹೇಳಬೇಡ್ದು. ಆ ಗಿಡಗೆ ಏನಂದ್ರೆ, ಅದು ನೀರು ಹಾಕೋರು ಜಮೀರ್ ಸಾಬೇನೆ, ಅದು ಬೆಳೆಸೋದು ಜಮೀರ್ ಸಾಬೇನೆ, ಗೊತ್ತಿದಲ್ಲ. ಯಾರು ಬೆಳ್ಸೋಕೆ ಶಕ್ತಿ ಇಲ್ಲ ಅವ್ರಿಗೆ. ಅದಕ್ಕೆ ಅವ್ರಿಗೆ ನೋಡ್ಬೇಕು. ಆ ಗಿಡ ಹಾಕಿದಾರಲ್ಲ 724 ಡೇಸ್ ಇರೋದು. ಅರ್ಥ ಆಯ್ತಲ್ಲ ನಿಮ್ಗೆ? 24 ಡೇಸ್ ಇರೋದು, 724 ಡೇಸ್ ಇರೋದು. ಅಷ್ಟೇನೆ. ಅದ್ರೊಳಗೆ ಯಾವ ಮಳೆ ಬರ್ತದೆ, ಯಾವ ಗಾಳಿ ಬರ್ತದೆ, ಗಿಡಗೆ ಇರ್ತದೆ ಇಲ್ಲ ಗಿಡ ಹೋಗ್ತದೆ, ಆ ದೇವ್ರಿಗೇನೆ ಗೊತ್ತು. ಯಾವುದು ಜಮೀರ್ ಸಾಬ್ ಇದ್ರೆ ಅದಿರ್ತದೆ, ಇಲ್ಲ ಅಂದ್ರೆ ಬಾಯ್ ಕಾಂಗ್ರೆಸ್ಸೇ ಬಾಯ್. ಯಾಕಂದ್ರೆ ನಮ್ಮ ತಾತನ ಕಾಲದಿಂದ ನಾವು ಕಾಂಗ್ರೆಸ್ಗೆ ಉಳಿಸ್ಕೊಂಡು ಬರ್ತಾ ಇದ್ದೀನಿ, ಗೊತ್ತಿದಲ್ಲ. ಯಾವ ತಪ್ಪು ಮಾಡಿದಿರೋನು ಕಾಂಗ್ರೆಸ್ಗೆ ತಪ್ಪಾಗ್ಲಿಲ್ಲ ಅಂತೇನೆ ನಾವು ಹೇಳೋದು, ಗೊತ್ತಿದಲ್ಲ. ಆ ಪರಿಸ್ಥಿತಿ ನಾವು ನಡೆದಿರೋದು. ಈಗ ಕಾಂಗ್ರೆಸ್ ಮೇಲೆ ಇಲ್ಲ ನೋವಾಗಿರೋದು, ಜಮೀರ್ ಅಹಮದ್ ಮೇಲೆ ಕರ್ನಾಟಕ, ಇಡೀ ಕರ್ನಾಟಕ ಮುಸ್ಲಿಂ ಅವ್ರಿಗೆ, ಹಿಂದೂಗಳಿಗೆ, ಎಲ್ಲರಿಗೆ ನೋವಾಗಿರೋದು. ಈ ನೋವು ನಮ್ಗೆ ಬಹಳ ನೋವು ಕೊಟ್ಟಿದಾರಲ್ಲ. ನಾವು ಅವ್ರಿಗೆ ಹೆಂಗ್ ಕೊಡ್ತೀನಿ ಗೊತ್ತಾ? ನೋವು ಅವ್ರಿಗೆ ಸಿವಿಟ್ ನೋವು ಕೊಡ್ತೀನಿ, ಸಿವಿಟ್ ಕೊಡಿಸಿ ನೋವು ಕೊಡ್ತೀನಿ ಅವ್ರಿಗೆ. ಯಾಕಂದ್ರೆ ಬಹಳ ನೋವಾಗಿದೆ. ಅವ್ರ ರಾಜಕೀಯ ಯಾರನ್ನ ಮಾಡಲಿ, ಆ ರಾಜಕೀಯ ಒಳಗೆ ನಮ್ಗೆ ಏನು ಚಿಂತೆನೇ ಇಲ್ಲ. ನಾವು ನೆನ್ನೆನೆ ಮೀಡಿಯಾನಲ್ಲಿ ಹೇಳಿದ್ದೀನಿ, ಧರ್ನೆ ಮಾಡ್ತೀನಿ. ಯಾರು ಇಲ್ಲಿ ಜಮೀರ್ ಅಹಮದ್ ಅವ್ರಿಗೆ ₹1 ಖರ್ಚು ಮಾಡಕ್ಕೆ ಕೊಡಲ್ಲ. ಈ ಹುಡುಗರು ತಾಯಿ ಹತ್ರ ಇಸ್ಕೊಂಡು ಬರ್ತಾರೆ. ಈ ಹುಡುಗರು
ಇಲ್ಲಾಂದ್ರೆ ನಾನು ಹೆಲ್ಪ್ ಮಾಡ್ತೀನಿ, ಇಲ್ಲ ಫಯಾಜ್ ಹೆಲ್ಪ್ ಮಾಡ್ತಾರೆ, ನದೀಮ್ ಹೆಲ್ಪ್ ಮಾಡ್ತಾರೆ, ಯಾರನ್ನ ಇವ್ರಿಗನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲೇ ಕೂತ್ಕೊಂಡು ಚಿಕ್ಕ ಮಕ್ಳು ಕರ್ಕೊಂಡು ಹೋಗ್ಬಿಟ್ಟು ನಾವು ಕೂತ್ಕೊಳ್ತೀನಿ. ಯಾಕಂದ್ರೆ ಚಿಕ್ಕ ಮಕ್ಳಿಗೆ ಅವರು ಬೆಳೆಸಿರೋದು ತಾಯಿ ತಂದೆ ಹೆಂಗ್ ಬೆಳೆಸ್ತಾರೆ ಆ ತರ ಬೆಳೆಸಿದ್ದಾರೆ. ಇಲ್ರಿ, ವಿಚಾರ ಮಾಡಿ. ಇದು ಹಜ್ ಕ್ಯಾಂಪ್ನಲ್ಲಿ 30,000 ಜನಕ್ಕೆ ದಿನಕ್ಕೆ ಊಟ ಹಾಕ್ತಾರಲ್ಲ, ಯಾವ ರೀತಿಯಿಂದ ಹಾಕ್ತಾರ ಅವರು? ಅಷ್ಟು ಜನ ಹಾಕ್ತಾರಲ್ಲ, ಆ ಮುಸ್ಲಿಂ ಬಿಟ್ಬಿಡ್ತಾರ ಅವ್ರು.